ಮತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ನಮ್ಮ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ನ ಅರ್ಥ ಮಾಡ್ಕೊಳೋದಕ್ಕೆ. ಪ್ರೊಸೀಜರ್ ಏನಂತ ಹೇಳಿದ್ರೆ, ಸೆಟಪ್ ದ ಎಕ್ಸ್ಪೆರಿಮೆಂಟ್ ಆಸ್ ಸೀನ್ ಇನ್ ದ ಪಿಕ್ಚರ್. ಸೊ ನಿಮ್ಮ ಸೆಟಪ್ಪು ಇಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ ನಿಮ್ಮ ಕಾರ್ ಜೊತೆ ಅಟ್ಯಾಚ್ ಮಾಡಿರೋವಂಥ ಸ್ಪ್ರಿಂಗ್ ಬ್ಯಾಲೆನ್ಸು ಇಲ್ಲಿ ಕಾಣ್ತಾ ಇದೆಯಾ? ಸ್ಪ್ರಿಂಗ್ ಬ್ಯಾಲೆನ್ಸಲ್ಲಿ ಸ್ಪ್ರಿಂಗ್ ಕಾಣ್ತಾ ಇದೆ ಇಲ್ಲೂ. ಹಾಂ, ಸ್ಪ್ರಿಂಗ್ ಇಲ್ಲಿ ಬರುತ್ತೆ ಆಯಿತಾ. ಮತ್ತು ಸ್ಪ್ರಿಂಗ್ ಬ್ಯಾಲೆನ್ಸ್ ಜೊತೆಗೆ ಒಂದು ದಾರ ಈ ಕೊನೆಯಿಂದ ಈ ಕೊನೆಗೆ ಹೋಗಿ ಇಲ್ಲೊಂದು ತೂಕ ಇದೆ ಅಲ್ವಾ, ಈ ಥರ ಅಟ್ಯಾಚ್ ಆಗಿದೆ. ಆದರೆ ಇಲ್ಲೊಂದು ತೂಕ ಇದೆ ನೋಡಿ, ಇದಿಲ್ಲ ಅಂತ ಹೇಳಿದರೆ ಈ ಗಾಡಿ ಮುಂದೆ ಹೋಗೋದು, ಇದು ಕೆಳಗೆ ಹೋಗೋದು. ಬಿಕಾಸ್ ಇಟ್ ಇಸ್ ಅಟ್ಯಾಚ್ಡ್, ಅದು ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಪುಲ್ಲಿಂಗ್ ಫೋರ್ಸ್ ಅಲ್ವಾ. ಈ ದಿಕ್ಕಲ್ಲಿ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಹಾಗಾಗಿ ವಾಟ್ ವಿಲ್ ಹ್ಯಾಪನ್, ಗಾಡಿ ಮುಂದೆ ಹೋಗುತ್ತೆ. ಇದು ನಿಮ್ಮ ಸೆಟಪ್ಪು. ಕೇಸ್ 1 ಕೇಸ್ 2 ಎರಡು ಕೇಸ್ ಇದೆ. ಓದೋಣ ಮೊದಲಾಗಿ. ಡ್ರಾಪ್ ದ ಮಾಸ್ ಟು ಅ ಸ್ಮಾಲರ್ ಹೈಟ್, ಅಬ್ಸರ್ವ್ ದ ವೆಲಾಸಿಟಿ ಒಬ್ಟೈನ್ಡ್ ಬೈ ದ ಕಾರ್. ಡ್ರಾಪ್ ದ ಮಾಸ್ ಟು ಅ ಗ್ರೇಟರ್ ಹೈಟ್, ಅಬ್ಸರ್ವ್ ದ ವೆಲಾಸಿಟಿ ಅಟೈನ್ಡ್ ಬೈ ದ ಟಾಯ್ ಕಾರ್. ವ್ಯತ್ಯಾಸ ಎರಡು ಕೇಸಲ್ಲೂ ಸ್ಮಾಲ್ ಹೈಟ್ ಗ್ರೇಟರ್ ಹೈಟ್ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ಇಲ್ಲಿ ತೂಕ ಇಲ್ಲಿಂದ ಇಲ್ಲಿವರೆಗೂ ಬೀಳುತ್ತೆ ಸ್ಮಾಲ್ ಹೈಟು, ತೂಕ ಇಲ್ಲಿಂದ ಇಲ್ಲಿವರೆಗೂ ಬೀಳುತ್ತೆ ಗ್ರೇಟರ್ ಹೈಟು. ಇವೆರಡರಲ್ಲೂ ವೆಲಾಸಿಟಿ ಅಬ್ಸರ್ವ್ ಮಾಡೋಕೆ ನೀವು, ಸರಿನಾ? ಹೇಗೆ ಅಬ್ಸರ್ವ್ ಮಾಡ್ತೀರಾ, ಏನು ಅಬ್ಸರ್ವ್ ಮಾಡ್ತೀರಾ ಅದು ಇಲ್ಲಿ ಕ್ಲಿಯರಾಗಿ ಹೇಳಿದ್ದೇನೆ. ಇವಾಗ ಅಬ್ಸರ್ವ್ ಮಾಡಿ ಆಯಿತಾ. ವ್ಯತ್ಯಾಸ ನೋಡಿ ಅಷ್ಟೇ. ನೀವು ವೆಲಾಸಿಟಿ ಮೆಜರ್ ಮಾಡಿದ ಕಾಲ ವ್ಯತ್ಯಾಸ ಏನು ಅಂತ ಹೇಳಿ ನೋಡ್ಕೊಬೋದು. ನೋಡಿ ವಿಡಿಯೋನ. ಏನಿದೆ ವ್ಯತ್ಯಾಸ ನೋಡಿದ್ರಾ? ದ ವೆಲಾಸಿಟಿ ಅಟೈನ್ಡ್ ಬೈ ದ ಟಾಯ್ ಕಾರ್ ವೆನ್ ದ ಮಾಸ್ ಡ್ರಾಪ್ ಟು ಅ ಸ್ಮಾಲರ್ ಹೈಟ್ is greater, lesser, or equal. The velocity attained by the toy car when the mass is dropped to a bigger height. ಹಾಂ, ಯೋಚನೆ ಮಾಡಿ, ಯಾವುದರಲ್ಲಿ ವೆಲಾಸಿಟಿ ಜಾಸ್ತಿ ಇದೆ? ಸ್ಮಾಲ್ ಹೈಟ್ ಬಿದ್ದಾಗ, ಬಿಗರ್ ಹೈಟ್ ಬಿದ್ದಾಗ? ಈ ಥರ ಅಲ್ವಾ. ಲೆಸ್ಸರ್ ದ್ಯಾನ್, ಸ್ಮಾಲ್ ಹೈಟ್ ಬಿದ್ದಾಗ ಅದ್ರ ವೆಲಾಸಿಟಿ ಕಮ್ಮಿ ಇತ್ತು, ಬಿಗರ್ ಹೈಟ್ ಬಿದ್ದಾಗ ಅದ್ರ ವೆಲಾಸಿಟಿ ಹೆಚ್ಚಿತ್ತು. ಏನಕ್ಕಂತ ಹೇಳಿದ್ರೆ ಇಲ್ಲಿ ಇವಾಗ ಬಿಡಿಸಿ ಹೇಳ್ತೀನಿ ನೋಡಿ. ಇದೆಷ್ಟು ಉದ್ದ ಬೀಳುತ್ತಾ ಅಂತ ಹೇಳಿದ್ರೆ, ನಮ್ಮ ಕಾರು ಇಲ್ಲಿಂದ ಇಲ್ಲಿವರೆಗೂ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಅದೇ ಇಲ್ಲಿ ಇಷ್ಟುದ್ದ ಬೀಳ್ತಾ ಇದ್ದಾನೆ, ಹಾಗಾಗಿ ಕಾರು ಇಲ್ಲಿಂದ ಇಲ್ಲಿವರೆಗೂ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಹಾಗಾಗಿ ಅದು ಹೆಚ್ಚು ಫೋರ್ಸ್ ಬರುತ್ತೆ ಅದರಲ್ಲಿ. ಮತ್ತೊಂದು ರೀತಿಯಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ನೀವು ಯಾವುದೋ ಒಂದು ಮಗು, ಈ ಆಟ ಸಾಮಾನು ಬರುತ್ತೆ ನೋಡಿ, ಈ ಥರ ಒಂದು ಆಟ ಸಾಮಾನು ಗಾಡಿಯಲ್ಲಿ ಕೂತಿದೆ. ನೀವು ಅದನ್ನು ತಳ್ತೀರ ಗಾಡಿನ. ಸರಿನಾ? ನೀವು ಒಂದು 2 ಸೆಕೆಂಡ್ ತಳ್ತು ಅಂತ ಹೇಳಿದ್ರೆ ಒಂದಷ್ಟು ದೂರ ಹೋಗುತ್ತೆ. ಅದೇ 12 ಸೆಕೆಂಡ್ ತಳ್ತು ಅಂತ ಹೇಳಿದ್ರೆ ತುಂಬ ದೂರ ಹೋಗುತ್ತೆ ಅಲ್ವಾ. ಮತ್ತು ಅದ್ರ ವೆಲಾಸಿಟಿನೂ ನೀವು ಅಷ್ಟೇ ಫೋರ್ಸಲ್ಲಿ ತಳ್ತಾನೇ ಇದ್ದರೆ ವೆಲಾಸಿಟಿನೂ ಅಷ್ಟೇ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. ಒಪ್ಕೊತಿರುತ್ತಾನೆ, ಅಷ್ಟೇ ಸ್ಪೀಡ್ ರೀಚ್ ಆಗುತ್ತೆ. ನೀವು ಎಷ್ಟು ತಳ್ತೀರೋ ಅಷ್ಟು ಸ್ಪೀಡ್ವರೆಗೂ ರೀಚ್ ಆಗುತ್ತೆ. ಒಪ್ಕೊತೀರಾ? ಅಷ್ಟೇ, ಇನ್ನೇನಿಲ್ಲ. ಅದನ್ನೇ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ತಳ್ಳೋದ ಬದಲಾಗಿ ಇಲ್ಲಿ ಎಳಿತಾ ಇದೆ, ಈ ತೂಕ ಎಳಿತಾ ಇದೆ. ಇಲ್ಲೊಂದು ಸ್ಪೆಷಾಲಿಟಿ ಇದೆ, ದ ಫೋರ್ಸ್ ಇಸ್ ಕಾನ್ಸ್ಟೆಂಟ್ ಥ್ರೂ ಔಟ್. ಇಲ್ಲೊಂದು ನೋಟ್ ಬರ್ತೀನಿ ನೋಡಿ. ದ ಫೋರ್ಸ್ ದ ಕಾರ್ ಎಕ್ಸ್ಪೀರಿಯನ್ಸಸ್ ಥ್ರೂ ಔಟ್ ಇಟ್ಸ್ ಜರ್ನಿ ಇಸ್ ಕಾನ್ಸ್ಟೆಂಟ್. ಸೊ ಅದಕ್ಕೋಸ್ಕರ ಸ್ವಲ್ಪ ಕಾಂಪ್ಲಿಕೇಟೆಡ್ ನಾನು ಸೆಟಪ್ ಮಾಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಇಷ್ಟೊಂದೇನು ಬೇಕಾಗಿಲ್ಲ. ಏನಕ್ಕೆ ಕಾನ್ಸ್ಟೆಂಟು, ಹೇಗೆ ಬರುತ್ತಿದ್ದು ಅಂತ ಹೇಳಿ ಮತ್ತೊಂದು ಚಾಪ್ಟ್ರಲ್ಲಿ, ಗ್ರಾವಿಟಿ ಚಾಪ್ಟ್ರಲ್ಲಿ ಅರ್ಥ ಮಾಡ್ಕೊತೀವಿ. ಇದು ಸುಮ್ಮನೆ ಇಂಟ್ರೊಡಕ್ಷನ್ ಅಷ್ಟೇ, ಇಲ್ಲ ಅಷ್ಟೊಂದು ಹೇಳೋದಕ್ಕೆ ಹೋಗಲ್ಲ. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು? ದ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎನ್ ಆಬ್ಜೆಕ್ಟ್ is not only dependent
by the magnitude of force but also by the time during which the force is applied. ನೀವು ಬರೀ ಎಷ್ಟು ಜೋರಿಗೆ ತಳ್ತೀರಿ ಅಂತಲ್ಲ, ಅದು ಬಿಟ್ಟು ಎಷ್ಟೊತ್ತವರೆಗೂ ತಳ್ತೀರಾ ಅಂತ ಹೇಳೋದು ಮುಖ್ಯ. ಕಾಮನ್ ಸೆನ್ಸ್ ತಾನೇ ಇದು, ಅಷ್ಟೇ ಇನ್ನೇನಿಲ್ಲ. ನೀವು ಹೆಚ್ಚು ತಳೆದಷ್ಟು ಅಲ್ಲಿವರೆಗೂ ವೆಲೋಸಿಟಿ ಇನ್ಕ್ರೀಸ್ ಹಾಕ್ಕೊಂಡು ಹೋಗ್ತಾನೆ ಇರುತ್ತೆ. ಆ್ಯಂಡ್ ದಸ್ ದ ಮೊಮೆಂಟಮ್ ಆಲ್ಸೋ ಕೀಪ್ ಚೇಂಜಿಂಗ್. ಮೊಮೆಂಟಮ್ ಕೂಡ ಚೇಂಜ್ ಹಾಕ್ಕೊಂಡು ಹೋಗ್ತಾನೆ ಇರುತ್ತೆ. ಸರಿನಾ? ಸೊ ಇವಾಗ ನೀವು ಪಾಸ್ ಮಾಡಿಕೊಂಡು ರನ್ನಿಂಗ್ ನೋಟ್ ಬರ್ಕೊಳ್ಳಿ. ನಿಮ್ಮದೇ ಒಂದು ಚಿತ್ರ ಬಿಡಿಸಿ ನಿಮ್ಮದೇ ಒಂದು ಭಾಷೆಯಲ್ಲಿ ಬರ್ಕೊಬೇಕು. ಇಂಗ್ಲೀಷಲ್ಲಿ ಬರ್ಕೊಬೇಕು ಅಂತ ಏನಿಲ್ಲ, ನೀವು ಯಾವ ಭಾಷೆ ಅರ್ಥ ಆಗುತ್ತೋ, ನಿಮ್ಗೆ ಸುಲಭ ಆಗುತ್ತೋ ಆ ಭಾಷೆಯಲ್ಲಿ ಬರ್ಕೊಳ್ಳಿ. ಅಬ್ಸರ್ವೇಷನ್ ಕನ್ಕ್ಲೂಷನ್ ಬರ್ಕೊಳ್ಳೇಬೇಕು.